ನಾನಿವತ್ತು ಒಂದು ಮಷಿನ್ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದ. ಒಬ್ಬ ರೈತರು ಪಡುವಂಥ ಕಷ್ಟ ಏನೇನಿರುತ್ತೆ, ಆ ಕಷ್ಟಕ್ಕೆ ಸೊಲ್ಯೂಷನ್ ಯಾವ ಥರ ಇರುತ್ತೆ ಅಂತ ರಿಯಾಲಿಟಿ ಜೊತೆ ಹೇಳ್ತೀನಿ. ಬನ್ನಿ, ಬೆಸ್ಟ್ ಆಫ್ ದ ಬೆಸ್ಟ್ ಮಷೀನನ್ನು ಪ್ರೊಡ್ಯೂಸ್ ಮಾಡಿ ಮಾರಾಟ ಮಾಡ್ತಿರುವಂಥ ಈ ಕಂಪ್ನಿಯ ಬೆಸ್ಟ್ ಮಷೀನನ್ನು ನಾನು ನಿಮಗೆ ಪರಿಚಯ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಕೈಯಿಂದ ಮೇವು ಕತ್ತರಿಸೋದಕ್ಕೆ, ಲೇಬರ್ ಹಚ್ಚಿ ಮೇವು ಕತ್ತರಿಸೋದಕ್ಕೆ ಒಂದು ರಾಮಬಾಣ ಇದ್ದರೆ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ. ಫಸ್ಟ್ ಆಫ್ ಆಲ್, ಈ ವಿಡಿಯೋನ ನಾವು ಪ್ರಮೋಷನ್ಗೋಸ್ಕರ ಮಾಡ್ತಾ ಇಲ್ಲ. ನಿಮಗೆ ಒಂದು ಒಳ್ಳೆ ಮಷಿನ್ ಯಾವ ಥರ ಇದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಒಂದು ಚಾಪ್ ಫಿಲ್ಟರ್ ಮಾಡಬೇಕಾದ್ರೆ ಅದ್ರ ಗ್ರೌಂಡ್ ರಿಯಾಲಿಟಿ ಹೇಗಿರುತ್ತೆ, ಮಾರ್ಕೆಟಿಂಗ್ ಗಿಮಿಕ್ ಹೇಗಿರುತ್ತೆ, ಒಂದು ಒಳ್ಳೆ ಮಷಿನ್ ತಗೋಬೇಕಾದ್ರೆ ಯಾವ ಪಾಯಿಂಟ್ಸ್ ಗಮನದಲ್ಲಿ ಇಟ್ಕೋಬೇಕು ಅಂತ ನಾವು ಕ್ಲಿಯರ್ ಆಗಿ ಹೇಳ್ತೀವಿ. ಟೆಕ್ನಾಲಜಿ ಅಡ್ವಾನ್ಸ್ ಆಗಿರುವಂಥ ಈ ಕಾಲದಲ್ಲಿ ಕೂಡ ನೀವೇನಾದ್ರೂ ಕೈಯಿಂದ ಮೇವು ಕತ್ತರಿಸ್ತಾ ಇದ್ದೀರಂದ್ರೆ ಅದನ್ನೊಂದು ದೊಡ್ಡ ವೇಸ್ಟ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ, ನೀವೇನಾದ್ರೂ ಕೈಯಿಂದ ಮೇವು ಕತ್ತರಿಸ್ತಾ ಇದ್ದೀರಾ ಅಂದರೆ ಅದರಿಂದ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ, ಎನರ್ಜಿ ವೇಸ್ಟ್ ಆಗುತ್ತೆ, ನಿಮ್ಮ ಮೇವು ಕೂಡ ವೇಸ್ಟ್ ಆಗುತ್ತೆ. ನೀವೇನಾದ್ರೂ ನಾರ್ಮಲ್ ಆಗಿರುವಂಥ ಮೇವು ಕತ್ತರಿಸೋ ಮಷಿನ್ ತಗೊಂಡ್ರಿ ಅಂತಂದರೆ ನಾನು ಹೇಳುವಂಥ ಈ ಪ್ರಾಬ್ಲಮ್ಗಳನ್ನ ನೀವು ಕನ್ಸಿಸ್ಟೆಂಟ್ ಆಗಿ ಫೇಸ್ ಮಾಡ್ತಾ ಬರ್ತೀರಾ. ಅದೇನಪ್ಪ ಅಂತಂದರೆ, ನೀವೇನಾದ್ರೂ ನಾರ್ಮಲ್ ಮಷಿನಲ್ಲಿ ಮೇವನ್ನು ಹಾಕಿದ್ರಿ ಅಂತಂದರೆ ಮಷಿನಲ್ಲಿ ಮೇವು ಸಿಕ್ಕಾಕೊಂಡು ಜಾಮ್ ಆಗೇ ಆಗುತ್ತೆ. ಮಷಿನ್ ಡಿಸೈನ್ ಚೆನ್ನಾಗಿರದೇ ಇರೋ ಕಾರಣಕ್ಕೆ ಮಷಿನಿಂದ ಕಟ್ಟಾಗಿ ಬರುವಂಥ ಎಲ್ಲ ಮೇವುಗಳು ಒಂದೇ ಸೈಜಲ್ಲಿ ಇರಲ್ಲ, ಅನ್ಇವನ್ ಸೈಜಲ್ಲಿ ಇರುತ್ತೆ. ಇನ್ನೊಂದೇನಪ್ಪ ಅಂತಂದರೆ, ನಾರ್ಮಲ್ ಮಷಿನ್ಗಳಲ್ಲಿ ಮೇವನ್ನು ತಾನಾಗಿ ತಳ್ಳಿ ಕಟ್ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲ, ನಾರ್ಮಲ್ ಮಷಿನಲ್ಲಿ ವೋಲ್ಟೇಜ್ ಪ್ರಾಬ್ಲಮ್ ಕನ್ಸಿಸ್ಟೆಂಟ್ ಆಗಿ ಮತ್ತೆ ಬರ್ತಾನೆ ಇರುತ್ತೆ. ನಾನು ಹೇಳ್ತಿರುವಂಥ ಈ ಪಾಯಿಂಟ್ಸ್ಗಳು ಯಾವುದೋ ಗಾಳಿ ಮಾತಿನ ವಿಚಾರ ಅಲ್ಲ. ಪ್ರತಿಯೊಬ್ಬ ತಪ್ಪಾಗಿರೋ ಮಷಿನ್ ತಗೊಂಡಿರುವಂಥ ಎಲ್ಲ ರೈತರು ಫೇಸ್ ಮಾಡುವಂಥ ನಾರ್ಮಲ್ ಪ್ರಾಬ್ಲಮ್ಗಳು ಇದೇ ರೀತಿ ಇರುತ್ತೆ. ಆದರೆ ನೀವು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ, ಈ ವಿಡಿಯೋದಲ್ಲಿ ನಾನು ಬಂದ್ಬಿಟ್ಟು ನಿಮಗೆ ಒಳ್ಳೆ ಮಷಿನನ್ನು ಯಾವ ಥರ ತೊಗೋಬೇಕು, ಕೆಟ್ಟದಾಗಿರುವಂಥ ಕಾಂಪ್ಯೂಟರಿಂದ ಯಾವ ಥರ ಮಷಿನ್ ತೊಗೊಳೋದನ್ನು ನಿಲ್ಲಿಸ್ಕೋಬೇಕು ಅನ್ನೋದನ್ನು ಹೇಳಕ್ಕೆ ಬರ್ತಾ ಇದ್ದೀನಿ. ನಾನು ಈ ವಿಚಾರನ ಚಾಪ್ ಕಟರ್ ಮಾಡುವಂಥ ಎಲ್ಲ ಕಾಂಪಿಟೇಟರು ತಪ್ಪಾಗಿರ್ತಾರೆ ಅಂತ ಹೇಳಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದೇನಪ್ಪ ಅಂತಂದರೆ, ಒಂದು ಒಳ್ಳೆ ಚಾಪ್ ಕಟರು ಯಾವ ಥರ ಇರಬೇಕು, ಅದನ್ನು ಯಾವ ಥರ ಚೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಇವಾಗ ನಾನು ಒಂದು ಒಳ್ಳೆ ಚಾಪ್ ಕಟರ್ ತೊಗೋಬೇಕಾದ್ರೆ ಯಾವ್ಯಾವ ವಿಚಾರನ ತಲೆಯಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಮಷಿನನ್ನು ತೊಗೋಬೇಕು ಅಂತ ಕ್ಲಿಯರ್ ಆಗಿ 1 by 1 ಹೇಳ್ತೀನಿ, ಕೇಳಿ. ನೀವೇನಾದ್ರೂ ಒಂದು ಒಳ್ಳೆ ಮಷಿನ್ ತೊಗೊಂಡಿದ್ದೀರಿ ಅಂತಂದರೆ ಆ ಮಷಿನಲ್ಲಿ ಫೋರ್ಸ್ಫುಲ್ ಆಗಿ ಮೇವನ್ನು ತುರುಕಿ ಕಟ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಒಂದು ಒಳ್ಳೆ ಮಷಿನಲ್ಲಿ ಬ್ಲೇಡ್ ಎಲ್ಲ ಚೆನ್ನಾಗಿತ್ತು ಅಂತಂದರೆ ಮೇವನ್ನು ಒಂದೇ ಸೈಜಲ್ಲಿ ಕಟ್ ಮಾಡುತ್ತೆ. ತುಂಬ ಪೌಡರ್ ಆಗಿ ಕೂಡ ಮಾಡಲ್ಲ, ತುಂಬ ಲೆಂತಲ್ಲಿ ಕೂಡ ಕಟ್ ಮಾಡಿ ಹಾಕಲ್ಲ. ಇನ್ನೊಂದೇನಪ್ಪ ಅಂತಂದರೆ, ಒಂದು ಒಳ್ಳೆ ಮಷಿನಲ್ಲಿ ನೀವೇನಾದ್ರು ಮೇವು ಹಾಕಿದಾಗ ಅದರಿಂದ ಕಟ್ಟಾಗಿ ಬಂದಿರುವಂಥ ಎಲ್ಲ ಮೇವುಗಳು ಆ ಕಡೆ ಈ ಕಡೆ ಬೀಳಲ್ಲ, ಒಂದೇ ಜಾಗದಲ್ಲಿ ಕರೆಕ್ಟಾಗಿ ಬೀಳ್ತಾರೆ. ಒಂದು ಒಳ್ಳೆ ಮಷಿನಲ್ಲಿ ಮೋಟರ್ ಚೆನ್ನಾಗಿತ್ತು ಅಂತಂದರೆ ನಿಮ್ಮ ಮನೆ ಕರೆಂಟ್ ಕೂಡ ಚೆನ್ನಾಗಿ ಯೂಸ್ ಮಾಡಬೇಕು. ಸ್ಪೆಷಲ್ ಆಗಿರುವಂಥ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಮಷಿನ್ ಡಿಸೈನ್ ಬಂದ್ಬಿಟ್ಟು ಎಲ್ಲರೂ ಆರಾಮಾಗಿ ಯೂಸ್ ಮಾಡೋ ಥರ ಡಿಸೈನ್ ಆಗಿರುತ್ತೆ. ನಾನು ಹೇಳುವಂಥ ಈ ಎಲ್ಲ ಕ್ವಾಲಿಟಿಗಳು ಯಾವ ಒಂದು ಮಷಿನಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮಂಥ ಜನರಿಗೆ ನಾನು ಒಂದು ಸೊಲ್ಯೂಷನ್ ತಂದಿದ್ದೀನಿ. ಆ ಹೆಸರು ಏನಪ್ಪ ಅಂತಂದರೆ ಬಾಹುಬಲಿ. ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಈ ವಿಡಿಯೋದಲ್ಲಿ ಹೇಳುವಂಥ ಪ್ರತಿಯೊಂದು ಮಾತನ್ನು ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಯಾವುದೇ ಒಂದು ಮಾತನ್ನು ಕೂಡ ನಾನು ಸುಮ್ಮನೆ ಹೇಳೋದೇ ಇಲ್ಲ. ನಾನು ತೋರಿಸ್ತಾ ಇರುವಂಥ ಈ ವಿಡಿಯೋದಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು, ಮಷಿನಲ್ಲಿ ಮೇವನ್ನು ಇಟ್ಟರೆ ಸಾಕು ತಾನಾಗಿಯೇ ಸರಸರನೆ ಕಟ್ ಮಾಡಿ ಒಂದು ಕಡೆ ಬಿಚ್ಚಾಗ್ತಾನೆ ಇರುತ್ತೆ. ಅದು ಕೂಡ ಕಂಟಿನ್ಯೂಸ್ ಆಗಿ ಕಟ್ ಮಾಡ್ತಾ ಇರುತ್ತೆ. ಈ ಮಷಿನಲ್ಲಿ ಎಲೆ ಬಂದ್ಬಿಟ್ಟು 3/4 ಇಂಚಿನಷ್ಟು ಕಟ್ ಆಗುತ್ತೆ, ಕಾಂಡ ಬಂದ್ಬಿಟ್ಟು 1/4 ಇಂಚಿನಷ್ಟು ಕಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಮಷಿನಿಂದ ಬರುವಂಥ ಎಲ್ಲ ಮೇವುಗಳು ಒಂದೇ ಸೈಜಲ್ಲಿ ಒಂದೇ ಜಾಗದಲ್ಲಿ ಕಟ್ ಮಾಡಿ ಬೀಳ್ತಾನೆ ಇರುತ್ತೆ. ಇಷ್ಟೊಂದು ಸಣ್ಣ ಸೈಜ್ನಲ್ಲಿ ಕಟ್ಟಾಗಿ ಬಂದಿರುವಂಥ ಎಲ್ಲ ಮೇವುಗಳು ಹಸುಗಳಿಗೆ ಜೀರ್ಣ ಮಾಡ್ಕೊಳ್ಳೋದಕ್ಕಾಯ್ತು, ತಿನ್ನೋದಕ್ಕಾಯ್ತು ತುಂಬ ಈಸಿಯಾಗಿರುತ್ತೆ. ಅಷ್ಟೇ ಅಲ್ಲದೆ ಸಣ್ಣ ಸೈಜ್ನಲ್ಲಿ ಕಟ್ಟಾಗಿ ಬಂದಿರುವಂಥ ಎಲ್ಲ ಮೇವನ್ನು ತಿನ್ನೋದ್ರಿಂದ ಹಸುಗಳು ಚೆನ್ನಾಗಿ ಹಾಲು ಕೂಡ ಕೊಡ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಯಾವ ಥರ ಪವರಲ್ಲಿ ಯಾವ ಥರ ವೋಲ್ಟೇಜಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ತೀವಿ. ಬನ್ನಿ, ಈ ಮಷಿನಲ್ಲಿ ನಾವು ಕಾಪರ್ ವೈಂಡಿಂಗಿಂದ ಮಾಡಿರುವಂಥ ಮೋಟರ್ನ ಕೊಟ್ಟರು ಸಿಂಗಲ್ ಫೇಸಲ್ಲಿ ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಅಂದರೆ ನಿಮ್ಮ ಮನೆ ಕರೆಂಟಲ್ಲಿ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ಜರ್ಕ್ ಬರೋಲ್ಲ, ಯಾವುದೇ ಆಟೋಮೆಟಿಕಲಿ ಆಫ್ ಆಗುವಂಥ ಪ್ರಾಬ್ಲಮ್ ಇರೋಲ್ಲ, ಎಲ್ಲದರಲ್ಲೂ ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಈ ಒಂದು ವಿಚಾರ ಹಳ್ಳಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕರೆಂಟಿಂದ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರುವಂಥ ಎಲ್ಲ ಜನರಿಗೂ ಒಂದು ಒಳ್ಳೆ ಸೊಲ್ಯೂಷನ್ ಆಗಿದೆ. ಬೇರೆ ಮಷಿನ್ ಕಂಪೇರ್ ಮಾಡಿದ್ರೆ ಈ ಮಷಿನ್ ಡಿಸೈನ್ ಬಂದ್ಬಿಟ್ಟು ತುಂಬ ಸೇಫ್ಟಿ ಆಗಿದೆ. ಅದು ಹೇಗಪ್ಪ ಅಂತಂದರೆ, ಸೇಫ್ಟಿ ಬೆಲ್ಟ್ ಗಾರ್ಡ್ ಕೂಡ ಕೊಟ್ಟಿರ್ತೀವಿ, ಮತ್ತು ದೊಡ್ಡವ್ರು ಮಾತ್ರ ಈ ಮಷಿನ್ ಚೆನ್ನಾಗಿ ಯೂಸ್ ಮಾಡಬೇಕು ಅಂತ ಹೈಟಿಗೆ ತಕ್ಕಂತೆ ಈ ಮಷಿನ್ ಡಿಸೈನನ್ನು ಮಾಡಿರ್ತೀವಿ. ಅಷ್ಟೇ ಅಲ್ಲದೆ ಈ ಮಷಿನನ್ನು ನೀವು ಆರಾಮಾಗಿ ತಳ್ಕೊಂಡು ಕೂಡ ಹೋಗ್ಬೋದು. ಈ ಮಷಿನಲ್ಲಿರುವಂಥ ಬ್ಲೇಡು ಯಾವ ಥರ ಇರುತ್ತೆ, ಎಷ್ಟು ದಿನ ಬಾಳಿಕೆ ಬರುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತೀನಿ, ಕೇಳಿ. ಈ ಮಷಿನಲ್ಲಿ ನಾವು EN45 ಹಾರ್ಡಿಂಗ್ ಬ್ಲೇಡ್ನ ಕೊಟ್ಟಿರ್ತೀವಿ. ಈಗ ಈ ಮಷಿನ್ ಯಾವ ಥರ ಮೇವನ್ನು ಕಟ್ ಮಾಡುತ್ತೆ, ಯಾವ ಸ್ಪೀಡಲ್ಲಿ ಕಟ್ ಮಾಡುತ್ತೆ, ಎಷ್ಟು ಟೈಮಲ್ಲಿ ಕಟ್ ಮಾಡುತ್ತೆ ಅಂತ ಹೇಳ್ತೀನಿ, ಬನ್ನಿ. ಈ ಮಷಿನಲ್ಲಿ ಬ್ಲೇಡು ಮತ್ತು ಮೋಟರ್ ತುಂಬ ಹೈ ಕ್ವಾಲಿಟಿ ಇರೋದ್ರಿಂದ 1 ಗಂಟೆಗೆ 1.5 ಟನ್ ಮೇವನ್ನು, ಅಂದರೆ 1.5 ಟನ್ ಮೇವನ್ನು ಆರಾಮಾಗಿ ಕಟ್ಟಿಸ್ಬೋದು. ಅಂದರೆ ನಿಮ್ಮ ಹತ್ರ 10 ಹಸು ಇದೆ ಅಂತಂದರೆ ಕೆಲವೇ ನಿಮಿಷಗಳಲ್ಲಿ ಒಂದಿನಕ್ಕೆ ಬೇಕಾಗುವಷ್ಟು ಮೇವನ್ನು ಆರಾಮಾಗಿ ಕತ್ತಿಸ್ಬೋದು. ಇದರಿಂದ ನಿಮಗೆ ಗೊತ್ತಾಗುವಂಥ ವಿಚಾರ ಏನಪ್ಪ ಅಂತಂದರೆ,
ಈ ಮಷಿನನ್ನು ಯೂಸ್ ಮಾಡಬೇಕಾದ್ರೆ ಯಾವುದೇ ಲೇಬರ್ ಅವಶ್ಯಕತೆ ಇರಲ್ಲ, ಮತ್ತು ಕರೆಂಟ್ ಎಷ್ಟು ಖರ್ಚಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಕೂಡ ಮಾಡ್ಕೋಬೋದು. ಈಗ ನಾವು ಡೆಲಿವರಿ ಯಾವ ಥರ ಮಾಡ್ತೀವಿ, ಕಸ್ಟಮರ್ ಸಪೋರ್ಟಲ್ಲಿ ಯಾವ ಥರ ಕೊಡ್ತೀವಿ ಅಂತ ಹೇಳಿ ಕೇಳಿ. ಕರ್ನಾಟಕದಲ್ಲಿ ನಮ್ಮ ಬ್ರಾಂಚ್ ಬಂದ್ಬಿಟ್ಟು ಹಾಸನದಲ್ಲಿರುತ್ತೆ, ಮತ್ತು ನಮ್ಮ ಎಲ್ಲ ಮಷಿನ್ಗಳು ಕೊಯಂಬತ್ತೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಮತ್ತು ನಮ್ಮ ಕಂಪ್ನಿಯಿಂದ ಡೆಲಿವರಿ ಆಗುವಂಥ ಎಲ್ಲ ಮಷಿನ್ಗಳು ವಿಯರ್ ಟ್ರಾನ್ಸ್ಪೋರ್ಟ್ ಮೂಲಕ ನಿಮಗೆ ಡೆಲಿವರಿ ಆಗುತ್ತೆ. ಅಷ್ಟೇ ಅಲ್ಲದೆ ನೀವೇನಾದರೂ ವಾಟ್ಸಪ್ ಮೂಲಕ ಡೆಮೋ ನೋಡಬೇಕು ಅಂತಂದರೆ ವಾಟ್ಸಪ್ ಡೆಮೋ ಕೂಡ ಕೊಡ್ತೀವಿ. ಇನ್ನೊಂದು ಸಲ ಹೇಳ್ತೀನಿ, ಕ್ಲಿಯರಾಗಿ ಕೇಳ್ಕೊಳ್ಳಿ. ಈ ಮಷಿನಲ್ಲಿರುವಂಥ ಬ್ಲೇಡ್ಗೆ 5 ವರ್ಷ ರಿಪ್ಲೇಸ್ಮೆಂಟ್ ವಾರಂಟಿ ಕೊಡ್ತೀವಿ, ಮತ್ತು ಇದರಲ್ಲಿರುವಂಥ ಮೋಟರ್ಗೆ 1 ವರ್ಷ ವಾರಂಟಿ ಕೊಡ್ತೀವಿ. ಅಷ್ಟೇ ಅಲ್ಲದೆ ಈ ಮಷಿನ್ ಸ್ಪೇರ್ ಪಾರ್ಟ್ಸ್ ಏನಾದರೂ ಬೇಕು ಅಂತಂದರೆ ನಮ್ಮ ಹತ್ರ ಸ್ಪೇರ್ ಪಾರ್ಟ್ಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ನಮ್ಮ ಕಂಪ್ನಿಯಲ್ಲಿ ಪ್ರೊಡ್ಯೂಸ್ ಆಗುವಂಥ ಎಲ್ಲ ಮಷಿನ್ಗಳು ಬೇರೆ ಕಂಪ್ನಿ ಮಷಿನ್ಗಿಂತ ಯಾವ ಥರ ಸ್ಪೆಷಲ್ ಅಂತ ಹೇಳ್ತೀವಿ ಕೇಳಿ. ನಾವು ಪ್ರೊಡ್ಯೂಸ್ ಮಾಡುವಂಥ ಎಲ್ಲ ಮಷಿನ್ಗಳು ಸ್ವಂತ ಡಿಸೈನ್ ಆಗಿರುತ್ತೆ, ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ, ಮತ್ತು ಸ್ವಂತ ರಿಸರ್ಚ್ ಮಾಡಿರುವಂಥ ಮಷಿನ್ ಆಗಿದೆ. ಅಷ್ಟೇ ಅಲ್ಲದೆ ಕಳೆದ 10 ವರ್ಷಗಳಿಂದ ಎಲ್ಲ ರೈತರಿಗೆ ನಾವು ಮಷಿನನ್ನು ಸೇಲ್ ಮಾಡ್ತಾ ಬರ್ತಾ ಇದ್ದೀವಿ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೇನಾದರೂ ಒಂದು ಸ್ಮಾರ್ಟ್ ಆಗಿರುವಂಥ ಮಷಿನ್ ನಿಮ್ಮ ಹತ್ರ ಇರಬೇಕು, ಅಥವಾ ಟೈಮ್ ಉಳಿಸುವಂಥ ಮಷಿನ್ ಇರಬೇಕು, ಲೇಬರ್ ಮೇಲೆ ಡಿಪೆಂಡ್ ಆಗದೆ ಇರುವಂಥ ಒಂದು ಒಳ್ಳೆ ಮಷಿನ್ ಬೇಕು ಅಂದ್ಕೊಂಡಿದ್ರೆ ಈ ಮಷಿನನ್ನು ಈ ವಿಡಿಯೋ ನೋಡಿ ಆರಾಮಾಗಿ ತಗೋಬೋದು. ಹಾಗಾದರೆ ಈ ಮಷಿನ್ನ ತಗೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತುಂಬ ಸಿಂಪಲ್ ಆಗಿದೆ, ಹೇಳ್ತೀನಿ ಕೇಳಿ. ಆಲ್ರೆಡಿ ಈ ಮಷಿನ್ನು ಒಳ್ಳೆ ಡಿಸ್ಕೌಂಟ್ ಜೊತೆ ನೀಡ್ತಾ ಇದೆ. ಇನ್ನೂ ಹೆಚ್ಚಿಗೆ ಡಿಸ್ಕೌಂಟ್ ಏನಾದರೂ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಈ ಮಷಿನನ್ನು ಬುಕ್ ಮಾಡಿ. ಇದೇ ರೀತಿ ನಮ್ಮ ಕಂಪ್ನಿಯಲ್ಲಿ ಬೇರೆ ಬೇರೆ ಅವಶ್ಯಕತೆ ತಕ್ಕಂತೆ ಬೇರೆ ಬೇರೆ ಚಾಫ್ ಕಟರ್ ಇದೆ. ಆ ಚಾಫ್ ಕಟರ್ ಬಗ್ಗೆ ನೀವು ನೋಡಬೇಕು ಅಂತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನಮ್ಮ ವಿಡಿಯೋನ ನೋಡಿ, ನಮ್ಮ ಪೇಜ್ನ ಫಾಲೋ ಮಾಡಿ.